ನನಗೊಂದು ಕರೆ ಬರುತ್ತೆ, ನೀನು ಹೆಂಗೆ ನೀನು ನಮ್ಮ ಅಷ್ಟು ನಿನಗೆ ತಾಕತ್ತಿದೆಯಾ ರೈಡ್ ಮಾಡೋಕ್ಕೆ ಅಂದ. ಇದೆ, ಅದಕ್ಕೆ ಮಾಡಿದ್ದೀನಲ್ಲ ಅಂದೆ. ಹಾಗಾದ್ರೆ ನಿನಗೆ ತಾಕತ್ತಿದ್ರೆ ಇವಾಗ ಬಾ, ನೀನು ಅಲ್ಲೊಂದು ನಿರ್ಜನ ಪ್ರದೇಶ, ಈಗೆಲ್ಲ ಅದು ಬೆಳೆದ್ಬಿಟ್ಟಿದೆ, ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ನಿನಗೆ ತಾಕತ್ತಿದ್ರೆ ಅಲ್ಲಿ ಬಂದು ನೀನು ಒಬ್ಬನೇ ಬಾ ನೋಡೋಣ ನೀನು ಅಂತ ಹೇಳಿದ ಜಾಗದಲ್ಲಿ ನಿರ್ಜನ ಪ್ರದೇಶದಲ್ಲಿ 1 ಗಂಟೆಗಳ ಕಾಲ ಕೂತಿದ್ದೆ ಮೋಟ್ರ್ ವೆಹಿಕಲ್ ಸ್ಟ್ಯಾಂಡ್ ಹಾಕಿ. ಜೈಲಲ್ಲಿ ಅವನೇನು ಮಾಡ್ದ, ತನ್ನ ಕೂದಲನ್ನು ಬೆಳೆಸೋಕ್ಕೆ ಶುರು ಮಾಡ್ದ. ಅವನೇನು ಅಂದ್ಬಿಟ್ಟ, ಈ ಕೂದಲು ಶಿವರಾಮ್ಗೆ ಹೊಡೆಯೋ ತನಕ ನಾವು ಓಡಿಸೋದಿಲ್ಲ, ಕಟ್ ಮಾಡೋದಿಲ್ಲ ಅಂತ. ನೀವು ಬೇಕಾದರೆ ನೀವು ನಿಂತ್ಕೊಂಡು ನೋಡ್ರಿ, ಮಠ, ದೇವಸ್ಥಾನ, ರಾಜಕಾರಣಿಗಳ ಕಚೇರಿ, ವಿಧಾನಸೌಧ, ನಿಮ್ಮ ಶಾಸಕರ ಭವನ, ಇಲ್ಲಿರ್ತಕ್ಕಂಥ ಎಲ್ಲ ಗನ್ಮ್ಯಾನ್ಗಳು ಯಾವನೇ ಒಬ್ಬ ಆ ವ್ಯಕ್ತಿನ, ಆ ವಿ ಐ ಪಿನ ಬಂದು ಭೇಟಿ ಆದ ತಕ್ಷಣ, ಆ ವಿ ಐ ಪಿ ಗಮನದಲ್ಲಿ ಇರುತ್ತೋ ಗೊತ್ತಿಲ್ಲ, ಆ ವಿ ಐ ಪಿನ ಭೇಟಿ ಆದ ತಕ್ಷಣ ಅವ್ರಿಗೆ ಕಾರ್ ತನಕ ಬರ್ತಾರೆ, ನಮಸ್ಕಾರ ಸರ್ ನಮಗೇನು ಇಲ್ವಾ ಅಂತಾರೆ. ಇದು ದುರಂತ. ಆಮೇಲೆ ಎಲ್ಲರೂ ಹಿಂಗಿರ್ತಾರೆ ಅಂತ ನಾನು ಹೇಳೋದಿಲ್ಲ, ಬಹುತೇಕರು ಇರ್ತಾರೆ. ಅದಕ್ಕೆ ಅವ್ರು ಈ ಪೊಲೀಸ್ ಕೆಲಸನೇ ಮರ್ತೋಗ್ಬಿಡ್ತಾರೆ ನೋಡಿ. ಆಮೇಲೆ ಅದರಿಂದ ಈಚೆ ಬರೋದೇ ಇಲ್ಲ. ಈಗ ಆರ್ಡರ್ಲಿಗಳಾಗಿ ಏನು ನಾವು ಆರ್ಡರ್ಲಿಗಳ ವಿಷಯ ಎಲ್ಲ ಭಾಳ ಮಾತಾಡಿದ್ದೀವಿ ಮೊದಲೆಲ್ಲ. ಆರ್ಡರ್ಲಿಗಳಾಗಿ ಕೆಲಸ ಮಾಡಿರೋನು ಮತ್ತೆ ಈ ಪೊಲೀಸ್ ಕೆಲಸಕ್ಕೆ ಒಪ್ಕೊಳ್ಳೋಕ್ಕೆ ವರ್ಷಾನುಗಟ್ಟಲೆ ಬೇಕಾಗ್ತದೆ. ಅವನ ಧೈರ್ಯ, ಆತ್ಮಸ್ಥೈರ್ಯ ಎಲ್ಲ ಕುಗ್ಗೋಗ್ಬಿಟ್ಟಿರುತ್ತೆ. ಮನೆ ಕೆಲಸ ಮಾಡಿ 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 ಬಟ್ಟೆ ಹೋಗಿ, ಪಾತ್ರೆ ತೊಳಿ, ನಾಯಿ ಸಾಕು, ಗಿಡಕ್ಕೆ ನೀರು ಹಾಕು, ಕಾರ್ ತೊಳಿ. ಒಬ್ಬ 1 ವರ್ಷ ಸರ್ಕಾರದ ಬೊಕ್ಕಸದ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಅವನನ್ನು ತರಬೇತಿಗೊಳಪಡಿಸಿ ಅವನು ಪೊಲೀಸ್ ಇಲಾಖೆಗೆ ಆಗಿ ಬರುವಂಗೆ ರೂಪಿಸೋದು ನಮ್ಮ ಪೊಲೀಸ್ ಅಕಾಡೆಮಿ. PTS ಅಂತ, ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಆ್ಯಂಡ್ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಅಂತಿತ್ತು. ಇವತ್ತು ಪೊಲೀಸ್ ಅಕಾಡೆಮಿ ರೂಪದಲ್ಲಿ ಅವ್ರಿಗೆ ವಿಶೇಷವಾದ ತರಬೇತಿ ಕೊಟ್ಟು, ಬರೀ ತರಬೇತಿ ಅಂದರೆ ಲೆಫ್ಟ್ ರೈಟು ನಿಮ್ಮ ಮಾರ್ಚ್ ಪಾಸ್ಟ್ ಅಲ್ಲ, ಕಾನೂನಿನ ತರಬೇತಿ ಕೊಟ್ಟಿರುತ್ತೆ, ದೈಹಿಕ ಶಕ್ತಿ ತುಂಬುವಂಥ ತರಬೇತಿಗಳನ್ನು ಕೊಟ್ಟಿರುತ್ತೆ, ಕುದುರೆ ಸವಾರಿ ತರಬೇತಿ ಇರುತ್ತೆ, ಈಜುವ ತರಬೇತಿ ಇರುತ್ತೆ, ಬೆಟ್ಟವನ್ನು ಮೌಂಟ್ನರಿಂಗ್ ಬೆಟ್ಟ ಹತ್ತುವಂಥ ತರಬೇತಿ ಇರುತ್ತೆ. ಆಮೇಲೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸುವ ರೀತಿಯಲ್ಲಿ ಬಂದೂಕ, ಪಿಸ್ತೂಲು, ರಿವಾಲ್ವರ್ ಯಾವ ರೀತಿ ಉಪಯೋಗಿಸ್ಬೋದು ಅದ್ರ ಬಗ್ಗೆ ತರಬೇತಿ ಇರುತ್ತೆ. ಇಷ್ಟೆಲ್ಲ ತರಬೇತಿ ಇಟ್ಕೊಂಡಿರೋನು ಆರ್ಡರ್ಲಿಯಾಗಿ ನಾಯಿಯ ಸರಪಳಿಯನ್ನು ಇಟ್ಕೊಳ್ಬೇಕು ಅವನು. ಈಗ ಆರ್ಡರ್ಲಿ ಸಿಸ್ಟಮ್ ಕಡಿಮೆ ಆಗ್ತಾ ಬಂದಾಗ ಈ ಇದು ಏನು ಗನ್ಮ್ಯಾನ್ ಸಂಸ್ಕೃತಿ ಬೆಳೀತಾ ಇದೆ. ಈ ಗನ್ಮ್ಯಾನುಗಳು ನನ್ನ ಪ್ರಕಾರ ಆರ್ಡರ್ಲಿ ಸಿಸ್ಟಮ್ನ ಪ್ರತಿರೂಪ. ಇನ್ನೊಂದು ರೂಪ. ನಾನು ಎಷ್ಟೋ ಜನಕ್ಕೆ ನೋಡಿದ್ದೀನಿ. ಈ ಕೆಲವು ಮುಖ್ಯಮಂತ್ರಿಗಳಿಗೆ, ಕೆಲವು ಮಂತ್ರಿಗಳಿಗೆ ಈಗಲ್ಲ, 25-30 ವರ್ಷಗಳ ಹಿಂದೆ ನಾನು ನೋಡಿರೋವಂಥದ್ದು. ಅವರ ಶೂಗಳನ್ನು ತಂದು ಕೊಡೋರು. ದೇವಸ್ಥಾನದಲ್ಲಿ ಎಲ್ಲಾದರೂ VIP ಶೂ ಬಿಟ್ಬಿಟ್ಟು ಒಳಗಡೆ ಹೋಗಿ ಬಂದರೆ, ಅವ್ರು ವಾಪಸ್ ಬಂದರೆ ಅವ್ರು ಹೋಗಿ ಅಲ್ಲಿ ಹಾಕ್ಕೊಳ್ತಾ ಇರಲಿಲ್ಲ, ಬಂದು ಕಾರಲ್ಲಿ ಕೂತ್ಕೊಳ್ತಾರೆ, ಇವರು ಶೂ ತಂದು ಕಾಲಿಗೆ ಹಾಕೋರು. ಇದು ಗುಲಾಮಗಿರಿಯ ಸಂಕೇತ ಅಲ್ವಾ? ಒಬ್ಬ ಪೊಲೀಸ್ ಅಧಿಕಾರಿಯನ್ನು ನಿಷ್ಕ್ರಿಯ ಮಾಡುವ ಒಂದು ಪ್ರವೃತ್ತಿ ಅಲ್ವಾ? ಇದರ ಜವಾಬ್ದಾರಿ ಅಧಿಕಾರಿಗಳಿಗಿರ್ತದೆ, ಪೊಲೀಸ್ ಅಧಿಕಾರಿಗಳಿಗಿರ್ತದೆ. ಒಬ್ಬ ಗನ್ಮ್ಯಾನ್ ಹೇಗೆ ವರ್ತಿಸಬೇಕು ಅನ್ನೋದನ್ನು ಕಾಲಕ್ಕೆ ಅವ್ರಿಗೆ ಹೇಳ್ತಾ ಇರಬೇಕಾಗುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿಯ ಮುಖ್ಯ ಕರ್ತವ್ಯ ಏನು ಅಂದರೆ ಶಿಸ್ತು ಪಾಲನೆ. ಆ ಪೊಲೀಸ್ನ ಗೌರವವನ್ನು ಉಳಿಸುವಂಥ ಶಿಸ್ತು ಪಾಲನೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತಾ ಇರಬೇಕು. ಕೆಲವು ಗನ್ಮ್ಯಾನುಗಳು ಒಬ್ಬ ಪೊಲೀಸ್ ಅಧಿಕಾರಿಗೆ 2 ವರ್ಷಕ್ಕೆ ಒಂದು ಪೊಲೀಸ್ ಸ್ಟೇಷನಿಂದ ಒಂದು ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆ ಮಾಡುವಂಥ ವ್ಯವಸ್ಥೆ ಇದೆ. ಕೆಲವು ಗನ್ಮ್ಯಾನುಗಳು 25 ವರ್ಷದಿಂದ ಒಬ್ಬರಿಗೆ ಗನ್ಮ್ಯಾನ್ ಆಗಿದ್ದಾರೆ. ಕಾನ್ಸ್ಟೇಬಲ್ ಆಗಿ ಸೇರಿರೋರು ಸಬ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ ಆಗೋ ತನಕ ಗನ್ಮ್ಯಾನ್ಗಳಾಗಿರೋದನ್ನು ನಾನು ನೋಡಿದ್ದೀನಿ. ಅವ್ರ ದರ್ಪ ಆ ವ್ಯಕ್ತಿಗಿಂತ ಜಾಸ್ತಿ ಇರ್ತದೆ, ಆ ಮಂತ್ರಿಗಿಂತ ಜಾಸ್ತಿ ಇರ್ತದೆ. ಅವನಲ್ಲಿ ಮಾಡೋದು ಇದೇ ಥರ. ದೇವಸ್ಥಾನಕ್ಕೆ ಹೋದರೆ ಅವರ ಪಾದರಕ್ಷೆಗಳನ್ನು ತಂದು ಕೊಡೋದು, ಅವ್ರಿಗೆ ಕಾಫಿ ಕೊಡೋದು, ಕಾಫಿಯ ಕುಡಿದಂಥ ಕಪ್ಪುಗಳನ್ನು ತೆಗೆಯುವಂಥ ವ್ಯವಸ್ಥೆ. ಆಮೇಲೆ ಯಾರಾದರೂ ನೋಡೋಕ್ಕೆ ಬಂದಾಗ ಅವ್ರ ಹಿಂದೆ ಬಂದ್ಬಿಟ್ಟು ಏನು ಸರ್ ಹಾಗೆ ಹೋಗ್ತಾ ಇದ್ದೀರಾ ಅಂತ ಹೇಳೋದು. ಇದು ಸ್ವಾಮೀಜಿಗಳ ಹಿಂದುಗಡೆ ಇರ್ತಕ್ಕಂಥ ಗನ್ಮ್ಯಾನುಗಳ ಸ್ಥಿತಿನೂ ಇದೆ. ರಾಜಕಾರಣಿಗಳ ಬಹುತೇಕ ಗನ್ಮ್ಯಾನುಗಳು, ನಾನು ಎಲ್ಲ ಗನ್ಮ್ಯಾನುಗಳು, ಕೆಲವರು ಸಭ್ಯ ಶಿಸ್ತಿನ ಗನ್ಮ್ಯಾನುಗಳು ಇದ್ದಾರೆ.
ಇದು ಈಗ ಶೋಕಿ ಆಗಿಬಿಟ್ಟಿದೆ. ಆರ್ಡರ್ಲಿ ವ್ಯವಸ್ಥೆ ಹೇಗೆ ಬರೀ ಪೊಲೀಸರಿಗಿದೆ ಅಂತ ಅಂದ್ಕೊಂಡಿದ್ವಿ, ಪೊಲೀಸನ್ನ ನ್ಯಾಯಾಂಗ ವ್ಯವಸ್ಥೆಯ ನ್ಯಾಯಾಧೀಶರಿಗೆ ನಾವು ಆರ್ಡರ್ಲಿಗಳು ಕೊಡ್ತಾ ಇದ್ವಿ. ಅವ್ರ ಮನೆ ಕೆಲಸಗಳಿಗೆ ಹೌದು, ಅದೆಲ್ಲೂ ಉಲ್ಲೇಖ ಆಗಿಲ್ಲ, ಕೊಡಂಗೆ ಇಲ್ಲ ನಾವು. ಆದರೆ ನ್ಯಾಯಾಂಗ ವ್ಯವಸ್ಥೆ ಸರಿಯಾಗಿ ನಡಿಬೇಕು ಅಂತ ಅವ್ರಿಗೆ ರಕ್ಷಣೆ ಇರಲಿ ಅಂತೇಳಿ ನಾವು ಅಲ್ಲೊಬ್ಬ ಹಾಕಿದ್ರೆ ಅವನ್ನ ಆರ್ಡರ್ಲಿಯಾಗಿ ಉಪಯೋಗಿಸ್ಕೊಂಡ್ಬಿಡ್ತಾಯಿದ್ರು. ಆ ಥರ ಕೇಸುಗಳನ್ನು ನಾನು ನೋಡಿದ್ದೀನಿ. ನನಗೂ ನ್ಯಾಯಾಧೀಶರುಗಳಿಗೂ, ಈ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ನ್ಯಾಯಾಧೀಶರುಗಳಿಗೂ ಆ ಬಗ್ಗೆ ವಾದ ವಿವಾದಗಳು ನಡೆದಿದೆ. ಅವ್ರನ್ನ ನಾವು ಬದಲಾವಣೆ ಮಾಡೋಕ್ಕೆ ಆಗದಿರೋ ಸ್ಥಿತಿ ಉಟ್ಕೊಂಡಿತ್ತು. ಬದಲಾವಣೆ ಮಾಡಿದ್ದೀವಿ ನಾವು. ಆವಾಗ ಯಾರಾದರೂ ಕೇಳ್ಬೋದು, ಏನು ಸರ್ ನಿಮಗೆ ಪೊಲೀಸರಿಗೆ ಕೆಲಸಗಳು ಮಾಡಬೇಕಾದ್ರೆ ಬೆದರಿಕೆಗಳೆಲ್ಲ ಬರಲ್ವಾ, ನೀವುಗಳು ಯಾಕೆ ಗನ್ಮ್ಯಾನ್ಗಳು ಇಟ್ಕೊಂಡಿಲ್ಲ ಅಂತ. ಅಲ್ಲ, ಬೆದರಿಕೆಗಳು ಬರ್ತದೆ. ಅದು ತಾವು ತುಂಬ ಹೈ ಪ್ರೊಫೈಲ್ ಕೇಸ್ಗಳೆಲ್ಲ ಹ್ಯಾಂಡಲ್. ಹೌದು, ಬೆದರಿಕೆಗಳು ಬರ್ತದೆ. ನಾನು 83ನೇ ಇಸ್ವಿಲಿ ನಾನು KG ಹಳ್ಳಿಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ನಾನು ಈ ಕಳ್ಳಬಟ್ಟಿ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡಿದೆ. ಈ ಕಳ್ಳಬಟ್ಟಿ ನಡೆಸ್ತಾ ಇದ್ದಂಥವ್ರಿಗೆ ಎಲ್ಲ, ಈ ಕಳ್ಳಬಟ್ಟಿ ರಾಣಿ ಇರಲಿ, ಕಳ್ಳಬಟ್ಟಿ ರಾಜ ಇರಲಿ, ರಾಜಕಾರಣಿಗಳ ಶ್ರೀರಕ್ಷೆ ಇತ್ತು ಅವ್ರಿಗೆಲ್ಲ. ಅವರ ಚುನಾವಣೆಗಳನ್ನು ಮಾಡ್ತಾ ಇದ್ದಿದ್ದು ಆ ಕಾಲಕ್ಕೆ ಬೆಂಗಳೂರು ನಗರದಲ್ಲಿ ಕಳ್ಳಬಟ್ಟಿ, ಗಾಂಜಾ ಇಂಥ ದಂಧೆಕೋರರೇ ಚುನಾವಣೆಯನ್ನು ನಡೆಸ್ತಾ ಇದ್ದಿದ್ದು. ನಾನು ಕಳ್ಳಬಟ್ಟಿಯ ಲಾರಿಯನ್ನು ಬೆನ್ನಟ್ಟಿ ಚೇಸ್ ಮಾಡಿ ಗುಂಡೊಡೆದು ಆಗಿನ ಕಾಲಕ್ಕೆ 10 ಲಕ್ಷ ರೂಪಾಯಿ ಅಂತ ದೊಡ್ಡ ಸರಕನ್ನು ನಾಶಪಡಿಸಿ ವಶಪಡಿಸ್ಕೊಂಡಾಗ ನನಗೊಂದು ಕರೆ ಬರುತ್ತೆ. ಅವಾಗೆಲ್ಲ ಈ ಫೋನು ಗೀನು ಮೊಬೈಲೆಲ್ಲ ಇಲ್ಲ. ನನಗೊಂದು ಕರೆ ಬರುತ್ತೆ, ನೀನು ಅಷ್ಟು ನಿನಗೆ ತಾಕತ್ತಿದೆಯಾ ರೈಡ್ ಮಾಡೋಕ್ಕೆ ಅಂದ. ಇದೆ, ಅದಕ್ಕೆ ಮಾಡಿದ್ದೀನಲ್ಲ ಅಂದೆ. ಹಾಗಾದ್ರೆ ನಿನಗೆ ತಾಕತ್ತಿದ್ರೆ ಇವಾಗ ಬಾ, ನೀನು ಅಲ್ಲೊಂದು ನಿರ್ಜನ ಪ್ರದೇಶ, ಈಗೆಲ್ಲ ಅದು ಬೆಳೆದ್ಬಿಟ್ಟಿದೆ, ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ನಿನಗೆ ತಾಕತ್ತಿದ್ರೆ ಅಲ್ಲಿ ಬಂದು ನೀನು ಒಬ್ಬನೇ ಬಾ ನೋಡೋಣ ನೀನು ಅಂತ. ನಾನು ಇನ್ನು ಯಾರಿಗಾದ್ರೂ ಹೇಳಿದ್ರೆ ಇನ್ನು ಊರೆಲ್ಲ ಗುಲ್ಲಾಗಿ ಇದಾಗುತ್ತೆ ಅಂತ ನನ್ನೊಬ್ಬ ಕಾನ್ಸ್ಟೇಬಲ್ಗೆ ಹೇಳಿ, ನೀನು ದೂರದಲ್ಲಿ ನಿಂತ್ಕೊಂಡಿರೋ ಅಂತೇಳಿ ಅವ್ನು ಹೇಳಿದ ಜಾಗದಲ್ಲಿ ನಿರ್ಜನ ಪ್ರದೇಶದಲ್ಲಿ 1 ಗಂಟೆಗಳ ಕಾಲ ಕೂತಿದ್ದೆ, ಮೋಟ್ರ್ ವೆಹಿಕಲ್ ಸ್ಟ್ಯಾಂಡ್ ಹಾಕಿ ಪೇಪರ್ ಓದ್ತಾ ಇದ್ದೆ. ಮೊಬೈಲ್ ಇಲ್ಲ ಅಲ್ಲಿ, ಇನ್ನೇನು ಮಾಡೋದು, 1 ಗಂಟೆ ನನಗೆ ಗೊತ್ತಿತ್ತು ಅವನು ಯಾರು. ನನ್ನ ಹತ್ರ ಗನ್ಗಿನ್ನೆಲ್ಲ ಇತ್ತು. ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ಗನ್ನನ್ನು ಒಳಗಿಟ್ಕೊಂಡು, ಯಾವಾಗ ನಾವು ಪ್ರದರ್ಶನ ಮಾಡ್ಕೊಂಡೇ ಹೋಗೋದು ಗನ್ನು, ಆದ್ರೆ ಗನ್ ಒಳಗಿಟ್ಕೊಂಡಿದ್ದೆ. ಅವ್ನು ಗನ್ನಿಲ್ಲ ಅಂತ ಬರಲಿ ಅಂತ. ಅವನ ಅದೃಷ್ಟಕ್ಕೆ ಅವ್ನು ಬರಲಿಲ್ಲ, ಅವನ ಅದೃಷ್ಟಕ್ಕೆ, ನನ್ನ ದುರಾದೃಷ್ಟಕ್ಕೆ ಅವ್ನು ಬರಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ವಾಪಸ್ ಬಂದೆ. ನಿನಗೆ ತಾಕತ್ತಿದೆ ಬಿಡಪ್ಪ ನಿನಗೆ, ಆದರೆ ಈ ತಾಕತ್ತು ಭಾಳ ದಿವಸ ನಡೆಯೋಲ್ಲ, ಹುಷಾರಾಗಿರು ಅಂದ. ನೀನು ತಾಕತ್ತು ಹೇಳು, ನಿನ್ನ ಮನೆಯೊಳಗೆ ಬರ್ತೀನಿ ಬೇಕಾದರೆ ಅಂದೆ. ನೀನು ಎಲ್ಲಿ ಹೇಳ್ತೀಯ ಅಲ್ಲಿ ಬರ್ತೀನಿ ಅಂದೆ. ಆವಾಗ ನಮ್ಮ ಪೊಲೀಸ್ನವ್ರು ಹೇಳು, ಸಾರ್ ಹಿಂಗೆಲ್ಲ ಮಾತಾಡಬೇಡಿ, ಎಲ್ಲಾದರೂ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂತ. ಈ ಭೂಗತ ಲೋಕವನ್ನು ನಾವು ಭೂಗತ ಲೋಕದ ಮೇಲೆ ದಾಳಿ ಮಾಡುವಾಗ ಈ ಭೂಗತ ಲೋಕವನ್ನು ಬಗ್ಗು ಬಿಡಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಾಗ ಭಾಳಷ್ಟು ಜನ ಭೂಗತ ಲೋಕದ ಪಾತಕಿಗಳಿಗೆ ನಾವು ಬಗ್ಗು ಬಡ್ದಿದ್ದೀವಿ. ಇದು ಬಗ್ಗು ಬಡ್ದಿರೋದು ನಾನೊಬ್ಬನೇ ಬಗ್ಗು ಬಡ್ದಿದ್ದೀನಿ ಅಂತ ಜಂಬನೂ ನಾನು ನೋಡ್ಕೊಳ್ಳೋದಿಲ್ಲ. ಆ ಬಗ್ಗು ಬಡಿಯೋಕ್ಕೆ ನಮಗೆ ಶಕ್ತಿ ತುಂಬ್ತಾ ಇದ್ದವರು ನನ್ನ ಕಾನ್ಸ್ಟೇಬಲ್ಸು ಮತ್ತು ಹೆಡ್ ಕಾನ್ಸ್ಟೇಬಲ್ಸು. ನಾವಾದರೆ ಅಟ್ಲೀಸ್ಟ್ ನನ್ನ ಹತ್ರ ಲೈಸೆನ್ಸ್ಡ್ ವೆಪನ್ ಇದೆ, 2 ವೆಪನ್ ಇದೆ ನನ್ನ ಹತ್ರ, ಲೈಸೆನ್ಸ್ಡ್ 2 ವೆಪನ್ ಇದೆ. ಸರ್ಕಾರಿ ವೆಪನ್ನು ನನ್ನ ಹತ್ರ ಇತ್ತು. 3 ವೆಪನ್ ಇಟ್ಕೊಂಡಿರೋನು ಒಬ್ಬ ಬಾರ್ಡರ್ಗೆ ಹೋಗ್ಬೋದು, ಅಷ್ಟು ದೊಡ್ಡ ರಕ್ಷಣೆ ಇರುತ್ತೆ ಅವನಿಗೆ. ಆದರೆ ಜೀವವನ್ನು ಪಣಕ್ಕೆ ಇಟ್ಟು ರೌಡಿಗಳ ಕಾರ್ಯಕ್ಷೇತ್ರದಲ್ಲಿ ಒಬ್ಬಂಟಿಯಾಗಿ ಒಂದೇ ಒಂದು ಸಣ್ಣ ಶಸ್ತ್ರಾಸ್ತ್ರವನ್ನು ಇಟ್ಕೊಳ್ಳದೆ ಹೋಗುವಂಥ ನನ್ನ ಕಾನ್ಸ್ಟೇಬಲ್ ಇದ್ದಾನಲ್ಲ, ನನ್ನ ಹೆಡ್ ಕಾನ್ಸ್ಟೇಬಲ್ ಇದ್ದಾರಲ್ಲ, ಇವ್ರಿಗಿಂತ ಧೈರ್ಯವಂತರು, ಇವ್ರಿಗಿಂತ ರಕ್ಷಣೆ ಕೊಡೋರು ಬೇರೆ ಯಾರೂ ಇಲ್ಲ. ಅಂಥವರು
ಜೊತೆ ಕೆಲಸ ಮಾಡಿರೋ ನಾವು ಭೂಗತ ಲೋಕ ಪಾತಕ ಲೋಕದಲ್ಲೆಲ್ಲ ದೊಡ್ಡ ಇದಾದಾಗ ನಮ್ಮ ಮೇಲಧಿಕಾರಿಗಳಿಗೊಂದು ಪತ್ರ ಬರುತ್ತೆ, ಸೆಂಟ್ರಲ್ ಜೈಲಿಂದ ಬರೆದಿರ್ತಾರೆ. ಸರ್, ಈ ಪಾತಕ ಲೋಕದವರೆಲ್ಲ ಮಾತಾಡ್ತಾ ಇದ್ದಾರೆ, ಭಾಳ ಜಾಸ್ತಿ ಆಗೋಯ್ತು ಈ CCBಯ ಆರ್ಭಟ ರೌಡಿಗಳ ಮೇಲೆ, ಇವ್ರನ್ನ ನಾವು ದಾಳಿ ಮಾಡಿ ಮುಗಿಸ್ಬೇಕು, ಈಗ ಪ್ಲ್ಯಾನ್ ಮಾಡಬೇಕು, ನೀವು ಇಂತಿಂಥ ಪೊಲೀಸ್ ಅಧಿಕಾರಿಗಳಿಗೆ ರಕ್ಷಣೆ ಕೊಡಬೇಕು ಅಂತ. ಅವರಲ್ಲಿ ನಾನು ಒಬ್ಬ. ಜೈಲಿಂದ BK ಶಿವರಾಮ್ ಅವ್ರಿಗೆ ರಕ್ಷಣೆ ಕೊಡಿ, ಅವ್ರ ಮೇಲೆ ಭಾಳ ಕಣ್ಣಿದೆ, ಇವರೆಲ್ಲ ಬೀಳ್ತಾರೆ ರೌಡಿಗಳು, ಅವ್ರನ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ. ಇವಾಗ CC ಬಿಲ್ ಇದ್ರಿ. ನನಗೆ ಯಾರೂ ಹೇಳಲೇ ಇಲ್ಲ. ಕಮಿಷನರ್ ಅವರು ಅದನ್ನು ಜಾಯಿಂಟ್ ಕಮಿಷನರ್ ಕೊಟ್ಟರು, ಅದನ್ನು ನಮ್ಮ DCPಗೆ ಕಳಿಸಿದ್ರು. ನಮ್ಮ DCP ಒಬ್ಬರೇ ನನಗೆ ಹೇಳಿದ್ರು, ಶಿವರಾಮ್ ಹಿಂಗೆ ರಕ್ಷಣೆಗೆ ಬರೆದಿದ್ದಾರೆ, ಕೊಡಿ ಅಂತ ಬರೆದಿದ್ದಾರೆ, ನೀವು ರಕ್ಷಣೆ ತಗೊಳ್ಳೋದು ಒಳ್ಳೆಯದು ಅಂದರು. ಯಾಕೆ ಸರ್ ಅಂದು, ಹಿಂಗೆ ಜೈಲಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಅದೇ ಕಾಲಘಟ್ಟಕ್ಕೆ ನಾವು ನಜರುನ ಎನ್ಕೌಂಟ್ರ್ ಮಾಡಿದ್ವಿ. ಕುಖ್ಯಾತ ದರೋಡೆಕೋರ, ರೇಪಿಸ್ಟ್ ಮತ್ತು ಅಪಹರಣಕಾರ, ಮತ್ತು ಒಂದು ಕಿಂಚಿತ್ತು ಕರುಣೆ ಇಲ್ಲದಂತಕ್ಕಂಥ ಕಟುಕ ಅಪಹರಣಕಾರ ಮತ್ತು ಕೊಲೆಗಾರ. ಸುಮಾರು 50-60 ಕೇಸುಗಳಿದ್ದಂಥ ಕೊಲೆಗಾರ. ಅವನ್ನ ಹಿಡಿಯೋಕ್ಕೆ ಹೋದಾಗ ನಮ್ಮ ತಂಡದ ಮೇಲೆ ದಾಳಿ ಮಾಡಿದಾಗ ನಾವು ಆತ್ಮರಕ್ಷಣೆಗೆ ಗುಂಡು ಹಾರಿಸಿದ್ವಿ. ಅವನ ಸ್ಥಳದಲ್ಲೇ ಸತ್ತ, ಅವ್ರ ತಮ್ಮನಿಗೆ ಗುಂಡು ಬಿತ್ತು. ಎಲ್ಲರೂ ಅಂದರು ಅವನಿಗೂ ಸಾಯಿಸ್ಬಿಡ್ಬೇಕಾಗಿತ್ತಂತ. ನಮ್ಮದು ಕೆಲಸ ಅಲ್ಲ ಅದು, ನಮ್ಮ ಆತ್ಮರಕ್ಷಣೆಗೆ ಎಷ್ಟು ಬೇಕೋ ಅಷ್ಟೇ. ಅವನು ಜೈಲಿಗೆ ಹೋದ. ಜೈಲಲ್ಲಿ ಅವನೇನು ಮಾಡ್ದ, ತನ್ನ ಕೂದಲನ್ನು ಇದೇ ಮಾಡೋದು ಬೆಳೆಸೋಕ್ಕೆ ಶುರು ಮಾಡ್ದ. ಕಟಿಂಗ್ ಮಾಡಿಸ್ಕೊಳ್ತಾರಲ್ಲ ಜೈಲಲ್ಲಿ, ಶಿಸ್ತೆಲ್ಲ ಇದೆ, ನೀನು ಕಟಿಂಗ್ ಮಾಡಿಸ್ಕೊಳ್ಬೇಕಾಯ ತಿಂಗಳಿಗೊಂದ್ಸಲಿ ಅಂದರೆ ನಾನು ಮಾಡಿಸ್ಕೊಳ್ಳಲ್ಲ ಅಂದ. ಅವರು ಜೈಲು ಅಧಿಕಾರಿಗಳು ಅವ್ರ ಮೇಲೆ ಬಿದ್ದರು, ಇಲ್ಲ ಮಾಡಿಸ್ಕೊಳ್ಳೇಬೇಕು ಅಂದ. ಅವನೇನು ಅಂದ್ಬಿಟ್ಟ, ಈ ಕೂದಲು ಶಿವರಾಮ್ಗೆ ಹೊಡಿಯೋ ತನಕ ನಾವು ಓಡಿಸೋದಿಲ್ಲ, ಕಟ್ ಮಾಡೋದಿಲ್ಲ ಅಂತ. ಇದು ಅಲ್ಲಿದ್ದರು ಬೇರೆ ಭೂಗತ ಪಾತಕಿಗಳು ಗೊತ್ತಾಯಿತು, ಅಂದರೆ ಇವನ ವಿರುದ್ಧ ಇರೋಂಥ ಭೂಗತ ಪಾತಕಿಗಳಿಗೆ. ಅವರೆಲ್ಲ ಸೇರಿ ಇನ್ನೊಂದು ಪತ್ರ ಬರೆದ್ರು, ಸರ್ ಶಿವರಾಮ್ ಅವ್ರ ರಕ್ಷಣೆ ಕೊಡಿ, ಇವನು ಹಿಂಗೆ ಮಾಡ್ತಾ ಇದ್ದಾನೆ ಅಂತ. ಮಾರನೇ ದಿವಸ ಒಂದೊಂದು ಕೇಸ್ ಇತ್ತು ಕೋರ್ಟಲ್ಲಿ, ನಾನು ವಿಚಾರಣೆಗೆ ಹೋಗ್ಬೇಕಾಯ್ತು ಸಾಕ್ಷಿ. ಇವನಲ್ಲಿದ್ದ. ಬೆಂಗಳೂರು ಮಿರರಲ್ಲಿ ಹೆಡ್ಲೈನ್ಸಲ್ಲಿ ಬಂತು, ನಸ್ರೂಸ್ ಬ್ರದರ್ ಓಸ್ ಟು ಕಿಲ್ ACP BK ಶಿವರಾಮ್ ಅಂತ ಹೆಡ್ಲೈನ್ಸಲ್ಲಿ ಬಂತು. ನಸ್ರೂಸ್ ಬ್ರದರ್ ಓಸ್ ಟು ಕಿಲ್ ACP BK ಶಿವರಾಮ್ ಅಂತಲೇ ಬಂತು ಬೆಂಗಳೂರು ಮಿರಲ್ ಪತ್ರಿಕೆಯಲ್ಲಿ. ದೊಡ್ಡ ಸುದ್ದಿ ಆಗೋಯಿತು. ನನಗೆ ಗೊತ್ತಿರೋಂಥ ಪೊಲೀಸ್ ಅಧಿಕಾರಿಗಳು, ಸ್ನೇಹಿತರು, ಹಿತೈಷಿಗಳು, ಈ ಪೊಲೀಸ್ನ ವ್ಯವಸ್ಥೆಯನ್ನು ಮೆಚ್ಚುವಂಥ ಜನಗಳು ಎಲ್ಲ ತುಂಬ ಜನ ಫೋನ್ ಮಾಡಲಿಕ್ಕೆ ಶುರು ಮಾಡಿದ್ರು. ಆ ಬೆಂಗಳೂರು ಮಿರರ್ನ ಒಬ್ಬರು ವರದಿಗಾರರು ನನಗೆ ಕೇಳಿದ್ರು, ಸರ್ ಏನು ಹಿಂಗೆ ಓಡಾಡ್ತಾ ಇದ್ದೀರಾ, ನೀವು ಕೋರ್ಟ್ಗೆ ಹಿಂಗೆ ಒಬ್ಬರೇ ಬಂದಿದ್ದೀರಾ ಅಂತ. ನಾನು ಹೇಳಿದೆ, ಒಬ್ಬನೇ ಬರ್ದಲ್ಲ, ನನ್ನ ಹತ್ರ ಇದೆ, ಗನ್ನುಗಳಿರ್ತದೆ, ಆಮೇಲೆ ಐ ವಿಲ್ ನಾಟ್ ಹೆಸಿಟೇಟ್ ಟು ಓಪನ್ ಫೈರ್, ನನ್ನ ಮೇಲೆ ಅಟ್ಯಾಕ್ ಮಾಡಿದಾಗ ಅದರಿಂದ ನಾನು ಏನು ಚಿಂತೆನೇ ಮಾಡಲ್ಲ ಅಂತ. ಆಮೇಲೆ ಅವನಿಗೆ ನಾನು ಕೇಳಿದೆ, ಕೂದಲು ಬಿಟ್ಟಿದೆಯಲ್ಲೋ ಯಾಕೆ ಅಂದ. ಇಲ್ಲ ಸರ್, ಅದು ಹರಕೆ ಹೊತ್ಕೊಂಡಿದ್ದೀನಿ ಸರ್ ಅಂದ. ಏನು ಹರಕೆ? ನನಗೆ ಹೊಡಿಬೇಕು, ನನ್ನ ತಂಡಕ್ಕೆ ಹೊಡಿಬೇಕು ಅಂತ ಹರಕೆ ಹೊತ್ಕೊಂಡಿದ್ದೀಯಾ ಅಂದೆ. ಇಲ್ಲ ಸರ್ ಹಂಗಲ್ಲ ಅಂದ. ನಿನ್ನ ಕೂದಲು ನೆಲಕ್ಕೆ ತಾಗಿ ಇನ್ನೂ ದಾಟೋ ತನಕ ನಮ್ಮ ಕೂದಲು ಏನೂ ಮಾಡೋಕ್ಕಾಗೋದಿಲ್ಲ ಅಂದೆ ನಾನು. ಆಗ ನಮಗೆ ಈ ಬಂದಾಗ ನೀವು ನಂಬೋದಿಲ್ಲ, ನ್ಯಾಯಾಂಗ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆಯನ್ನು ಗಮನಿಸ್ತಾ ಇರುತ್ತೆ. ನ್ಯಾಯಾಂಗ ವ್ಯವಸ್ಥೆ ಸುಮ್ಮನೆ ಅವರು ಏಕಪಕ್ಷೀಯವಾಗಿರೋದಿಲ್ಲ, ಎಲ್ಲರೂ ಕೆಲವರು ಎಲ್ಲವನ್ನ ಗಮನಿಸ್ತಾ ಇರ್ತಾರೆ. ಆ ಜಡ್ಜ್ ನನಗೆ ಹೇಳಿ ಕಳಿಸಿದ್ರು, ನನಗೆ ಬಂದು ಲಂಚ್ ಟೈಮಲ್ಲಿ ನೋಡೋಕ್ಕೆ ಹೇಳಿ ಅಂತ. ಏನ್ರಿ ಶಿವರಾಮ್ ಅವರೇ, ಏನಪ್ಪ ನೀವು ಭಾಳ ಕ್ಯಾಶುವಲ್ ಆಗಿದ್ದೀರಾ ಅಂದರು. ಸರ್ ನನಗೆ ಅರ್ಥ ಆಗಲಿಲ್ಲ ಸರ್, ನಾನು ಯಾವಾಗಲೂ ಹಿಂಗೆ ಇರೋದು ಸರ್ ಅಂದು. ಇಲ್ಲ ತುಂಬ ಕ್ಯಾಶುವಲ್ ಆಗಿದ್ದೀರಾ ಅಂದರು. ನನಗೆ ಒಂದು ಸ್ವಲ್ಪ ಬೇಜಾರು ಆಯಿತು, ಏನಪ್ಪ ಒಬ್ಬ ನ್ಯಾಯಾಧೀಶರು ನನ್ನ ಮೇಲೆ ಹಿಂಗೆ ಹೇಳ್ತಾ ಇದ್ದಾರಲ್ಲ. ನಾನು ಅವ್ರಿಗೆ ಶಿಸ್ತು, ಸೆಲ್ಯೂಟ್ ಮಾಡೋದು, ಕೋರ್ಟಲ್ಲಿ ಅಸಭ್ಯವಾಗಿ ಏನಿಲ್ಲ,
ಕರೆಕ್ಟ್ ಯೂನಿಫಾರ್ಮ್ ಇದೆ, ಎಲ್ಲ ಯೂನಿಫಾರ್ಮು ಕರೆಕ್ಟು, ಮತ್ತು ಸಾಕ್ಷಿ ಹೇಳಬೇಕಾದ್ರೆ ತಯಾರಾಗಿ ಹೋಗಿರ್ತೀನಿ. ಯಾಕೆ ಸರ್ ಅಂದೆ. ಇಲ್ಲ ಭಾಳ ಕ್ಯಾಶುವಲ್ ಆಗಿದ್ದೀರಾ ಅಂದರು. ಯಾಕೆ ಸರ್ ಅಂದೆ. ಪೇಪರ್ ನೋಡಿದ್ದೀರ ಅದನ್ನು. ನೋಡಿದೆ ಸರ್ ಅಂದೆ. ಮತ್ತು ಅವ್ರು ಅಷ್ಟು ಥ್ರೆಟ್ ಮಾಡಿದ್ದಾರೆ, ನೀವು ಗನ್ಮ್ಯಾನ್ ಇಟ್ಕೊಂಡು ಬಂದಿದ್ದೀರಲ್ಲ ಅಂದರು. ಸರ್ ಗನ್ ನನ್ನ ಹತ್ರ ಇರುತ್ತೆ ಸರ್, ಒಳಗಿದೆ ಅಂದರೆ. ಇಲ್ಲಿ ತೋರಿಸಿ ಅಂದ್ರೆ ಒಳಗೆ ಇಟ್ಕೊಂಡಿದ್ದೆ, ತೋರಿಸ್ದೆ. ಆದರೂ ನೀವು ಗನ್ಮ್ಯಾನ್ ಇಟ್ಕೊಳ್ಬೇಕು ಅಂದರು. ನಾನು ಅವ್ರಿಗೆ ಹೇಳ್ಬಿಟ್ಟು ಬಂದೆ, ಸರ್ ವ್ಯವಸ್ಥೆ ನನ್ನಂಥ ಪೊಲೀಸರನ್ನ ನಂಬಿ ವ್ಯವಸ್ಥೆ ಬದುಕ್ತಾ ಇದೆ ಸರ್. ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಾಮಾನ್ಯ ನಾಗರಿಕರಿದ್ದಾರಲ್ಲ ಸರ್, ನನ್ನಂಥ ಪೊಲೀಸರು, ನನ್ನ ಜೊತೆ ಕೆಲಸ ಮಾಡೋ ಸಿಬ್ಬಂದಿಗಳ ಮೇಲೆ ಅಪಾರವಾದ ನಂಬಿಕೆ, ಗೌರವ ಇಟ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ನಾನು ರಕ್ಷಣೆ ತಗೊಂಡು ಓಡಾಡಿದ್ರೆ ಶಿವರಾಮ್ಗೆ ರಕ್ಷಣೆ ಇಲ್ಲ, ನಮ್ಗೆ ಯಾರು ರಕ್ಷಣೆ ಕೊಡ್ತಾರೆ ಅಂತ ಅವ್ರ ಮನಸ್ಸಲ್ಲಿ ಬಂದುಬಿಟ್ರೆ ವ್ಯವಸ್ಥೆ ಕುಸಿದೋಗ್ಬಿಡುತ್ತೆ ಸರ್. ಅದಕ್ಕೆ ನಾನು ಇಟ್ಕೊಂಡಿಲ್ಲ ಸರ್ ಅಂದೆ. ನಾನು ಬಂದೆ. ವಾಪಸ್ ಬಂದಮೇಲೆ ನನಗೆ DCP, ಜಾಯಿಂಟ್ ಕಮಿಷನರ್ ಇವರೆಲ್ಲ ಹೇಳಿ ಕಳಿಸಿದ್ರು, ಇಲ್ಲ ನೀವು ಗನ್ಮ್ಯಾನ್ ಇಟ್ಕೊಳ್ಬೇಕು ಅಂತ. ಆವಾಗ ನಾನು ಅವ್ರಿಗೂ ಇದೇ ಮಾತು ಹೇಳಿದೆ, ನಾನು ಗನ್ಮ್ಯಾನ್ ಇಟ್ಕೊಳ್ಳಲ್ಲ ಸರ್. ಯಾಕೆ ಅಂದರು. ಇಟ್ಕೊಳ್ರಿ, ಯಾರ್ಯಾರೋ ಇಟ್ಕೊಂಡಿದ್ದಾರೆ. ಆ ಯಾರ್ಯಾರೋ ಇಟ್ಕೊಂಡಿದ್ದಾರೆ ಅಂತ ನಾನು ಇಟ್ಕೊಳ್ಳಲ್ಲ ಸರ್ ಅಂದೆ. ಮತ್ತು ಏನಪ್ಪ ನೀವು ಈಗ ಅಂದ್ಬಿಟ್ರೆ ಹೇಗೆ ಅಂದರು. ನಾನು ಹೇಳಿದೆ, ಸರ್ ಇಡೀ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಸಾಮಾನ್ಯ ನಾಗರಿಕರಿಗೆ ನಂಬಿಕೆನೇ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ. ಆ ಪೊಲೀಸ್ ವ್ಯವಸ್ಥೆಯಲ್ಲಿ ಎಷ್ಟು ನಂಬಿಕೆ ಅಂದರೆ ಅವ್ರನ್ನ ಕಾಪಾಡೋದೇ ನಾವು ಅನ್ನೋದು ಅವ್ರ ತಲೆಯೊಳಗಿರುತ್ತೆ. ನಾನೇ ಗನ್ಮ್ಯಾನ್ ಇಟ್ಕೊಂಡು ಓಡಾಡಿದ್ರೆ ಒಬ್ಬ ಸಾಮಾನ್ಯ ಪ್ರಜೆಗೆ ಅನಿಸುತ್ತೆ, ಶಿವರಾಮ್ಗೆ ಥ್ರೆಟ್ ತಪ್ಪಿಲ್ಲ, ಭೂಗತ ಲೋಕವನ್ನು ಹಿಂಗೆ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ ಅಂತ ಏನು ಮಾಧ್ಯಮಗಳಲ್ಲಿ ಬರ್ತಾನೆ ಇರುತ್ತೆ. ಆದರೆ ಅವರೇ ಗನ್ಮ್ಯಾನ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ ನಂಬಿಕೆಗೆ ಕುಂದು ಬರುತ್ತೆ ಸರ್. ಅದಕ್ಕೆ ನಾನು ಇಟ್ಕೊಳ್ಳೋದಿಲ್ಲ. ನನ್ನನ್ನು ನಂಬಿ ಜನ, ಪೊಲೀಸ್ ವ್ಯವಸ್ಥೆಯನ್ನು ನಂಬಿ ಜನ ಬದುಕ್ತಾ ಇರ್ತಾರೆ. ಆ ಪೊಲೀಸ್ ವ್ಯವಸ್ಥೆ ಅವ್ರಿಗೆ ಎದೆಗುಂದಂಗೆ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಗನ್ಮ್ಯಾನ್ ಇಟ್ಕೊಳ್ಳೋದಿಲ್ಲ ಸರ್ ಅಂದೆ. ಇವತ್ತು ನಾನು ಗನ್ಮ್ಯಾನ್ ಇಟ್ಕೊಂಡಿಲ್ಲ. ನಾನು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವನು ಯಾರೋ ಅಪಾತ್ರ ರಾಜಕಾರಣಿ, ಅಪಾತ್ರ ಸ್ವಾಮೀಜಿ, ಒಬ್ಬ ಸಿನಿಮಾ ನಟ, ಭೂಗತ ಲೋಕದಿಂದ ಉದ್ಯಮ ಲೋಕಕ್ಕೆ ಬಂದಿರತಕ್ಕಂಥವರು, ನಮ್ಮಿಂದ ವಧೆಗಳನ್ನು ತಿಂದಿರ್ತಕ್ಕಂಥವರು ಗನ್ಮ್ಯಾನ್ಗಳ ಜೊತೆ ಬಂದಾಗ ನಾನೆಲ್ಲೋ ಈ ಇಡೀ ಸಮಾಜದಲ್ಲಿ ಒಬ್ಬಂಟಿ ಆಗ್ಬಿಟ್ಟಿದ್ದೀನ ಅಂತ ಭಾವನೆ ಬರುತ್ತೆ ನನಗೆ. ಯಾಕೆ ಬರುತ್ತೆ ಅಂದರೆ ಈ ವ್ಯವಸ್ಥೆ ಅಂಥವ್ರಿಗೂ ನಾವು ಗನ್ಮ್ಯಾನ್ ಕೊಡ್ತೀವಲ್ಲ ಅಂತ ಹೇಳಬೇಕು. ನೀನು ಮಾಡಿದ ತಪ್ಪದು, ನೀನು ಮಾಡಿದ ತಪ್ಪಿಗೆ ನಾವು ಗನ್ಮ್ಯಾನ್ ಕೊಡೋಕ್ಕೆ ಬರೋಲ್ಲ, ನೀನು ಸರಿಯಾಗಿ ನಡ್ಕೊಳ್ಬೇಕು ಅಂತ ವ್ಯವಸ್ಥೆ ಹೇಳಬೇಕು. ವ್ಯವಸ್ಥೆ ಹೇಳಬೇಕಾದ್ರೆ ಅದಕ್ಕೆ ಪೂರಕವಾಗಿ ವ್ಯವಸ್ಥೆ ನಡ್ಕೊಂಡಿರಬೇಕು. ಇದು ಈ ಗನ್ಮ್ಯಾನುಗಳಿಗೆ. ಆಮೇಲೆ ಅವ್ರು ಏನು ಮಾಡ್ತಾರೆ, ಈಗ ನೋಡಿ ನೀವು ಏನು ಸರ್ ಹಾಗಾದರೆ ಯಾರಿಗೂ ರಕ್ಷಣೆ ಕೊಡಬಾರ್ದ ಅಂತ ನೀವು ಪ್ರಶ್ನೆ ಕೇಳ್ಬೋದು ನನಗೆ. ಜನಸಾಮಾನ್ಯರು ನನಗೆ ನಾಳೆ ನೀವು ಇದನ್ನು ಬಿಟ್ಟಾಗ ಕಮೆಂಟ್ಸ್ ಹಾಕ್ಬೋದು, ಇವ್ರು ಹೇಳ್ತಾರೆ ಎಲ್ಲರಿಗೂ ಕೊಡದೇ ಇರೋಕ್ಕಾಗುತ್ತಾ? ಕೊಡಬೇಕು. ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ, ಈ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ, ಈ ರಾಷ್ಟ್ರದ ಮುಖ್ಯ ನ್ಯಾಯಾಧೀಶರಿಗೆ, ಯಾರ್ಯಾರಿಗೆ Z+ ಕ್ಯಾಟಗರಿ ಕೊಟ್ಟಿದ್ದೀರಲ್ಲ ಅವ್ರಿಗೆಲ್ಲ ಕೊಡಲೇಬೇಕು. ಯಾಕೆಂದರೆ ಇದು ನಮ್ಮ ದೇಶದ ಪ್ರತಿಷ್ಠೆ, ದೇಶದ ಗೌರವ. ಒಬ್ಬ ಪ್ರಧಾನಮಂತ್ರಿಯ ರಕ್ಷಣೆಯಲ್ಲಿ ಎಲ್ಲೂ ಕುಂದು ಬರಬಾರ್ದು ಅನ್ನೋದು ಪ್ರತಿಯೊಬ್ಬ ನಾಗರಿಕನಿಗೂ ಇರಬೇಕಾದಂಥ ಪ್ರಜ್ಞೆ. ಹೌದಾ? ಆ SPG ಕಮಾಂಡೋಗಳು ನೋಡ್ರಿ, ಎಲ್ಲಾದರೂ ಪ್ರಧಾನಮಂತ್ರಿಗಳಿಗೆ ಹಿಂಗಂತ ತಕ್ಷಣ ಸರ್ ಹಂಗೆ ಹೋಗ್ತಾ ಇದ್ದೀರಂತ ಕೇಳ್ತಾರ? ಅವರು ಪ್ರಧಾನಮಂತ್ರಿಗಳ ಜೊತೆ ನಿಂತ್ಕೊಂಡಾಗ, ರಾಷ್ಟ್ರಪತಿಗಳ ಜೊತೆ ನಿಂತ್ಕೊಂಡಾಗ, ವಿರೋಧ ಪಕ್ಷದ ನಾಯಕನ ಜೊತೆ ನಿಂತ್ಕೊಂಡಾಗ ಅವರ ಕಣ್ಣುಗಳನ್ನ ನೀವು ಗಮನಿಸ್ತಾ ಇರಿ, ಇಡೀ ಪ್ರದೇಶವನ್ನು ಗಮನಿಸ್ತಾ ಇರ್ತಾರೆ. ಅವ್ರ ಕೈ ಕರೆಕ್ಟಾಗಿ ಅವರೆಲ್ಲಿ ಶಸ್ತ್ರವನ್ನು ಇಟ್ಕೊಂಡಿರ್ತಾರೆ ಒಳಗಡೆ, ಅದರೊಳಗೆ ಅದರ ಹತ್ರ ಇರುತ್ತೆ. ಅವ್ರ ಕಾರಲ್ಲಿ ಇಳಿದ ತಕ್ಷಣ
ಬಂದು ಕವರ್ ಹಾಕ್ತಾರೆ. ಅವ್ರು ಹೇಳೋ ತನಕ ಆ ಕಾರಲ್ಲಿರ್ತಕ್ಕಂಥ VIP ಹೆಜ್ಜೆ ಇಡಂಗಿಲ್ಲ ಹೊರಗಡೆ. ವೆದರ್ ಇಟ್ ಈಸ್ ಪ್ರೈಮ್ ಮಿನಿಸ್ಟರ್, ಅಪೋಸಿಷನ್ ಲೀಡರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಯಾರೇ ಆಗಿರಲಿ ಅವ್ರು ಹೇಳೋ ತನಕ ಕಾಲಿಡಂಗಿರಲ್ಲ. ಆಮೇಲೆ ಅವರು ಯಾರ್ಯಾರು ಬಂದಿದ್ದಾರೆ ಎಲ್ಲ ನೋಡೋದಿಲ್ಲ, ಫುಲ್ಲು ಗಮನಿಸ್ತಾ ಇರ್ತಾರೆ. ಅದು Z ಕ್ಯಾಟಗರಿ ಇರಲಿ, Y ಕ್ಯಾಟಗರಿ ಇರಲಿ, ಗನ್ ಮ್ಯಾನ್ಗಳು ಹಂಗಿರಬೇಕು. ಬಟ್ ಯಾವ ಗನ್ ಮ್ಯಾನ್ ಹಂಗಿರ್ತಾನೆ? ಎಲ್ಲ ಕೈ ಒಡ್ಡೋರು ಆಗ್ಬಿಟ್ಟು ಎಷ್ಟೋ ಜನ. ಅದು ಎಲ್ಲ ಗನ್ ಮ್ಯಾನ್ಗಳು ಏನು ಸರ್ ಹಂಗೆ ಹೋಗ್ತಾ ಇದ್ದೀರಾ ಅಂತಾರೆ. ನೀವು ಅದು ಎಲ್ಲಿ ಗಮನಿಸ್ಬೋದು ಅಂದರೆ ರಾಜಕಾರಣಿಗಳ ಸುತ್ತಮುತ್ತ ಇರೋ ಗನ್ ಮ್ಯಾನ್ಗಳೆಲ್ಲ ಅದೇ ಸ್ಥಿತಿಗೆ ಇಳಿದಿದ್ದಾರೆ. ಆಮೇಲೆ ಆ ಗನ್ ಮ್ಯಾನ್ಗಳು 10 ವರ್ಷ ಕೆಲಸ ಮಾಡಿರ್ತಾರಲ್ಲೇ. ಆಮೇಲೆ ಒಂದು ದಿವಸ ಅವನು ರಿಯಲ್ ಎಸ್ಟೇಟ್ ಕಿಂಗ್ ಆಗ್ತಾನೆ, ಅವನು ರಾಜಕಾರಣಿ ಆಗ್ತಾನೆ. ಎಷ್ಟೋ ಜನ ಗನ್ಮ್ಯಾನ್ಗಳು ರಾಜಕಾರಣಿಗಳಾಗಿದ್ದಾರೆ, ರಿಯಲ್ ಎಸ್ಟೇಟಲ್ಲಿ ಮಂಚೂಣಿಯಲ್ಲಿದ್ದಾರೆ. ಈಗ ರನ್ನಿಂಗು ಹೌದು. ಅವನು ಗನ್ಮ್ಯಾನ್ ಆಗಿದ್ರೆ ಏನಾಗಿರ್ತಾನೆ? ಹಬ್ಬಬ್ಬ ಅಂದರೆ ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು, ಇಲ್ಲಿ ASI ಆಗಿರ್ಬೋದು. ಸಿಂಗಲ್ ಸ್ಟಾರು. ಅವ್ರು ಬಿಟ್ಟು ಹೊರಗಡೆ ಬರ್ತಾರೆ. ಅಂದರೆ ಬರೀ ಈ ಹುಂಡಿ ಕಾಸಿಗೆ, ತಟ್ಟೆ ಕಾಸಿಗೆ ಬೀಳುತ್ತಲ್ಲ ಈ ಗನ್ಮ್ಯಾನ್ಗಳ ತಟ್ಟೆ ಕಾಸಿಗೆ, ಅದರಿಂದ ಅವನು ಆಗರ್ಭ ಶ್ರೀಮಂತನಾಗ್ತಾನೆ. ಅಂದರೆ ಯಾಕೆ ಗನ್ಮ್ಯಾನ್ ಆಗಕ್ಕೆ ಇಷ್ಟಪಡಲ್ಲ ಪೊಲೀಸ್ನವರು? ಅಂದರೆ ಕಾನೂನು ಸುವ್ಯವಸ್ಥೆ ಬಿಟ್ಟು ಇದನ್ನು ನಾವು ಕಂಡಿದ್ದೀವಿ. ಇದು ಈ ಕಲ್ಚರ್ ಬೆಳೀಲಿಕ್ಕೆ ಕಾರಣ ಏನು ಅಂದರೆ ಸ್ವಪ್ರತಿಷ್ಠೆ. ನನ್ನನ್ನು ನೋಡಬೇಕು. ಮೊದಲು ಸ್ವಪ್ರತಿಷ್ಠೆ ಅಂದರೆ ಏನು? ನಿಮ್ಮ ಕೈಯಲ್ಲಿ ಒಂದು ಖಡ್ಗ ಇರಬೇಕು, ಒಂದು ದೊಡ್ಡ ಚೈನ್ ಇರಬೇಕು, ಒಂದು ರೆಡ್ ವಾಚ್ ಇರಬೇಕು, ಒಂದು ರೇಬಾನ್ ಗ್ಲಾಸ್ ಇರಬೇಕು, ಬರಬೇಕು. ಅದು ಏನಪ್ಪ ರೆಡ್ ವಾಚ್ ಕಟ್ಟಿದ್ದಾನೆ ಅಂತ. ಈಗ ಯಾರೂ ವಾಚೇ ಕಟ್ಟಲ್ಲ, ಮೊಬೈಲಲ್ಲಿ ಎಲ್ಲ ಇದೆ. ಆಮೇಲೆ ನಾನು ಮೊನ್ನೆ ಯಾರಿಗೋ ಒಬ್ಬನ ರಾಜಕೀಯ ನಾಯಕನ ನೋಡಿದೆ. ಅವನು ದಲಿತ ನಾಯಕ. ಎಂಥ ಒಳ್ಳೆಯ ದಲಿತ ನಾಯಕ ಅಂದರೆ ಹಳ್ಳಿಗೆ ಹೋಗ್ಬಿಟ್ಟು ಅವನು ದಲಿತರಿಗೆ ಕಾನೂನಿನ ಪ್ರಜ್ಞೆ, ಕಾನೂನಿನ ಅರಿವು ಮೂಡಿಸ್ತಾ ಇದ್ರು, ಸಂವಿಧಾನದ ಅರಿವು ಮೂಡಿಸ್ತಾ ಇದ್ದಂಥ ವ್ಯಕ್ತಿ ಮೈ ತುಂಬ ಚಿನ್ನ, ಗನ್ಮ್ಯಾನು. ಆ ಚಿನ್ನ ನೋಡ್ಬಿಟ್ಟು ನನಗೆಷ್ಟು ಅಸಹ್ಯ ಆಗೋಯ್ತು ಅಂದರೆ ಇವನು ಮುಟ್ಟಿಸ್ಕೋಬಾರ್ದು ಅಂತ. ನಾನು ಅದನ್ನು ಹೇಳ್ಬಿಟ್ಟಿದ್ರೆ ನನ್ನ ಮೇಲೆ ಅಸ್ಪೃಶ್ಯತೆಯ ಕೇಸನ್ನು ದಾಖಲು ಮಾಡಿಬಿಡ್ತಾ ಇದ್ದೇನೋ. ನಾನು ಹೇಳಿದ್ದು ನಿನ್ನ ಚಿನ್ನವನ್ನು, ಆಭರಣದ ಅಸಹ್ಯವನ್ನು ನೋಡಲಿಕ್ಕಾಗಲ್ಲ, ಅದರಿಂದ ನಾನು ನಿನ್ನನ್ನು ಮುಟ್ಟಲ್ಲ ಅನ್ಬೇಕು ಅಂತಿದ್ದೆ. ನಾನು ಮುಟ್ಟಲ್ಲ ಅಂದ್ಬಿಟ್ರೆ ಇದನ್ನು ಹೇಳ್ಬಿಟ್ಟಿದ್ರೆ ಅವನು. ಹಿಂಗೆ ಅರ್ಚಕರು ನಮ್ಮನ್ನೇ ಮುಟ್ಟಿಸ್ಕೊಳ್ಳಲ್ಲ. ಎಷ್ಟೋ ಜನ ಅರ್ಚಕರು ನಮ್ಮನ್ನೇ ಮುಟ್ಟಿಸ್ಕೊಳ್ಳಲ್ಲ. ಅವರು ಅರ್ಚಕರು ಒಬ್ಬ ಮಠಾಧೀಶನಿಗೆ ಸರಿಸಮಾನ. ಹೌದಾ? ಸರ್ವ ಸಂಘ ಪರಿತ್ಯಾಗಿಗಳಾಗಿರಬೇಕು. ಅವರ ಸಂಪೂರ್ಣ ದೃಷ್ಟಿ ದೇವೋಪಾಸನೆ, ದೇವರ ಸೇವೆ ಆಗಿರಬೇಕು. ಇವತ್ತು ಎಷ್ಟೋ ದೇವಸ್ಥಾನಗಳಲ್ಲಿ, ಮುಜರಾಯಿ ದೇವಸ್ಥಾನಗಳಲ್ಲಿ ಆರತಿ ತಟ್ಟೆ ತರ್ತಾರೆ. ತಟ್ಟೆಯನ್ನು ಸರ್ಕಾರಕ್ಕೆ ಬೀಳ್ತಕ್ಕಂಥ ಹುಂಡಿಯ ಮೇಲೆ ಇಡ್ತಾರೆ. ಕಾರಣ ಏನು? ಹುಂಡಿಯೊಳಗೆ ಕಾಸು ಹಾಕಬಾರ್ದು, ಇವನು ತಟ್ಟೆಗೆ ಹಾಕಬೇಕು ಅಂತ. ಹಾಕ್ಲಿ, ಅವನು ಜೀವನೋಪಾಯ ಮಾಡ್ಕೊಳ್ಳೋಣ, ಅವನು ಪಾಪ ಜೀವನ ಅಂತ ನಾವು ಅನ್ಕೋಬೋದು. ಆದರೆ ಅವನು ಹೆಂಗಸರಿಗಿಂತ ಜಾಸ್ತಿ ವಜ್ರ ವೈಡೂರ್ಯ ಫುಲ್ಲು ಎಲ್ಲ ಹಾಕ್ಕೊಂಡು ಇಷ್ಟಿಷ್ಟು ಅಗಲದ್ದು ಬ್ರೇಸ್ಲೆಟ್ ಹಾಕ್ತಾನೆ, ಇಷ್ಟು ಅಗಲದ್ದು ಚಿನ್ನ ಹಾಕ್ತಾನೆ. ಅವನು ಮೂಗ್ಬಿಟ್ಟು ಕಿವಿಯಲ್ಲೇ ಈ ಜಡೆಬಿಲ್ಲೆ ಇಟ್ಕೊಳ್ಳಲ್ಲ ಅಷ್ಟೇ. ಕಾಲ್ಗೆಜ್ಜೆ ಯಾವ ಸ್ಥಿತಿಗೆ ನಾನು ಹೋಗ್ಬಿಟ್ಟಿದ್ದೀನಿ ಅಂದರೆ, ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರಗಳಿಗೆ ನಾನು ಭೇಟಿ ಕೊಟ್ಟಾಗ ಆ ಪೂಜೆ ಮಾಡೋವಂಥ ಪುರೋಹಿತರು, ಅರ್ಚಕರು ಸಾಮಾನ್ಯ ಜನರ ತನಕ ಶ್ರದ್ಧಾಭಕ್ತಿಲಿದ್ದರೆ ನಾನು ಕೈ ಮುಗಿತೀನಿ. ಇವ್ರು ಹಿಂಗೆ ವಜ್ರ ವೈಡೂರ್ಯ ಹಾಕೊಂಡು ಭೂಗತ ಲೋಕದ ಕೊತ್ವಾಲ್ ರಾಮಚಂದ್ರನ ಥರ ನನಗೆ ಅವರು ವಜ್ರ ವೈಡೂರ್ಯ ರಾಡೋ ವಾಚು ಅರ್ಚಕರು ಕಂಡ ತಕ್ಷಣ ಕೊತ್ವಾಲ್ ರಾಮಚಂದ್ರ ತಲೆಗೆ ಬರ್ತಾನೆ ನನಗೆ. ನೀವು ಚೇಸ್ ಮಾಡ್ತಾ ಇದ್ದಾರೆ ರೌಡಿ. ನಾನು ಅದು ಕೇಳ್ತೀನಿ ನನ್ನ ಸ್ನೇಹಿತರ ಜೊತೆ, ಇಲ್ಲ ಕಣ ಅದು ಯಾಕೆ ಈ ದೇವಸ್ಥಾನ ಬೇಜಾರಾಯಿತು. ಯಾಕಣ್ಣ ಅಂದರೆ ಕೊತ್ವಾಲ್ ರಾಮಚಂದ್ರ ನೋಡಲಿಲ್ವ ನೀನು ಅಂತೀನಿ. ಎಲ್ಲಿದ್ದಣ್ಣ ಅಂತಾರೆ. ಅದೇ ಆರತಿ ಮಾಡ್ತಾ ಇದ್ನಲ್ಲ, ಇಷ್ಟಿಷ್ಟೆಲ್ಲ ಬ್ರೇಸ್ಲೆಟ್ ಹಾಕ್ಕೊಂಡು ಕತ್ತಿಗೆ ಇಷ್ಟು ತಪ್ಪ ಚೈನ್ ಹಾಕ್ಕೊಂಡಿದ್ನಲ್ಲ, ಆರತಿ ಮಾಡ್ತಾ ಇದ್ನಲ್ಲ, ಅವ್ನು ನಿನ್ನ ಕೊತ್ವಾಲ್ ರಾಮಚಂದ್ರ ಹತ್ರ ಕಾಣಿಸ್ಲಿಲ್ವ ಅಂತ ಕೇಳ್ತೀನಿ ನಾನು. ನಮ್ಮನ್ನು
ಇದು ಯಾರು ನಮಗೆ ಇದು ಜೀವನದ ಬಗ್ಗೆ ಒಂದು ಆಸಕ್ತಿ ಮೂಡಿಸ್ಬೇಕು ಅಂತ ಇರ್ತಾರಲ್ಲ ಅವರೆಲ್ಲ ಹಿಂಗೆ ದಾರಿ ತಪ್ಪಿದಾಗ ನಾವು ಏನು ಹೇಳಬೇಕು? ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು. ಹೌದು, ತಾವೇ ಆಡ್ದಾಗ ನೋಡೋದು. ಹೌದು. ನೀವು ಸಿದ್ಧಗಂಗೆ ಮಹಾಸ್ವಾಮೀಜಿಗಳಿದ್ರು, ಶಿವಕುಮಾರ ಸ್ವಾಮೀಜಿಗಳಿದ್ರು. ನೀನು ಜಪ ಮಾಡು, ತಪ ಮಾಡು, ಮಂತ್ರ ಹೇಳು, ಮೂಢನಂಬಿಕೆ ಇರು, ನಾನು ಹಿಂಗೆ ನೀನು ಹಿಂಗೆ ವಿಭೂತಿ ಧರಿಸ್ಬೇಕು, ಲಿಂಗ ಪೂಜೆ ಮಾಡಬೇಕು ಅಂತ ಯಾರ ಮೇಲಾದರೂ ಅವ್ರು ಒತ್ತಡ ತಂದಿರೋದು ನೋಡಿದ್ದೀರಾ? ನಾನು ಶ್ರೇಷ್ಠ, ನೀನು ಕನಿಷ್ಠ ಅಂತ ಹೇಳಿದ್ದು ನೋಡಿದ್ದೀರಾ? ಅಸ್ಪೃಶ್ಯತೆ ಆಚರಣೆ ನೋಡಿದ್ದೀವ? ಏನೂ ನೋಡಿಲ್ಲ. ಅದು ಶ್ರೇಷ್ಠತೆ. ಆ ಥರ ಸ್ವಾಮೀಜಿಗಳು ಉಟ್ಕೋಬೇಕು, ಆ ಥರ ಅರ್ಚಕರು ಉಟ್ಕೋಬೇಕು. ರಾಜಕಾರಣಿಗಳು ಹಂಗಿರಬೇಕು ಅಂತ ಹೇಳೋದಿಲ್ಲ, ಆದರೆ ಜನರ ಮಧ್ಯೆ ಇರ್ತಕ್ಕಂಥ ರಾಜಕಾರಣಿ ಇಂಥ ಗುಲಾಮಗಿರಿಯ ಸಂಕೇತವಾದ ಗನ್ಮ್ಯಾನುಗಳು, ಆರ್ಡರ್ಲಿ ಸಿಸ್ಟಮ್ಗಳಿಂದ ದೂರ ಇರಬೇಕು ಅಂತ ನನ್ನ ಅದಕ್ಕೇನು ಹೇಳ್ತೀನಿ, ನನ್ನ ಇಚ್ಛೆ ಅಷ್ಟೇ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತ ಹೇಳಿ ನಾನು ಈ ಮೂಲಕ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.